ಹಾಯ್ ಹಲೋ ನಮಸ್ಕಾರ. ಇವತ್ತು ಯಾವ ಮೂವಿ ರಿವ್ಯೂ ಅಪ್ಪ ಅಂದರೆ ಅದಕ್ಕೂ ಮುಂಚೆ ನಿಮ್ಗೇನಾದರೂ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಮೂವಿ ಡೈರೆಕ್ಟರ್ ಆಗಿರುವ ರಘುಕುಮಾರ್ ಸರ್ಗೆ ನಾನೊಂದು ಬಿಗ್ ಸಲ್ಯೂಟ್ ಹೇಳ್ತೀನಿ. ಯಾಕಂದರೆ ಈ ಥರ ಕತೆ, ಈ ಥರ ಕಾನ್ಸೆಪ್ಟನ್ನ ಅವ್ರು ಸ್ಕ್ರೀನ್ ಮೇಲೆ ತರಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಇಟ್ ವಾಸ್ ಅ ಬ್ರಿಲಿಯಂಟ್ ಐಡಿಯಾ. ಯಾಕಂದರೆ ಅಂಥ ಸ್ಟೋರಿ ಇದುವರೆಗೂ ಬಂದಿಲ್ಲ ಕನ್ನಡ ಇಂಡಸ್ಟ್ರಿಲಾಗಿರ್ಬೋದು. ಈ ಥರ ಒಂದು ಸ್ಟೋರಿ ನಾನು ಮುಂಚೆ ಎಲ್ಲೂ ನೋಡಿಲ್ಲ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಐಡಿಯಾ. ಈ ಮೂವಿಲಿ ಮೇಯ್ನ್ ಲೀಡಾಗಿ ಶೋಕ್ದಾರ್ ಧನ್ವೀರ್ ಅವ್ರು ಕಾಣಿಸ್ತಿದ್ದಾರೆ. ಅವರು ಕಾಪ್ ರೋಲ್ನ ಸಕ್ಕದಾಗಿ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟ್ರೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಅವ್ರು ಜಾಸ್ತಿ ಮಾಸ್ ಮೂವೀಸ್ನ ಪ್ರಿಫರ್ ಮಾಡ್ತಿದ್ರು. ಬಟ್ ಈ ಸಲ ಔಟ್ ಆಫ್ ದಿ ಬಾಕ್ಸ್ ಅಂತ ಬಂದು ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನ ಮಾಡಿರೋದು ತುಂಬ ಇಷ್ಟ ಆಗಿದೆ. ಸೊ ಈ ಥರ ಸಿನಿಮಾಸ್ ಮಾಡಿದ್ರೆ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು. ಸೊ ಅವ್ರ ಕ್ಯಾರೆಕ್ಟ್ರು ಸಕ್ಕದಾಗಿದೆ ಮೂವಿಲಿ. ಆ್ಯಂಡ್ ಹೀರೋಯಿನ್ ಆಗಿ ನಮಗೆ ಸಂಜನಾ ಆನಂದ್ ಅವ್ರು ಕಾಣಿಸ್ತಾ ಇದ್ದಾರೆ. ಅವ್ರ ಕ್ಯಾರೆಕ್ಟ್ರಿಗೆ ಏನು ಬೇಕು ಅದನ್ನು ಅವ್ರು ಸಕ್ಕದಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಒಂದು ಮೇನ್ ಲೀಡ್ ಆಗಿದ್ದಾರೆ ಈ ಮೂವಿಲಿ. ಆ್ಯಂಡ್ ಈ ಮೂವಿಲಿ ನಿಮಗೊಂದು ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ ಇದೆ. ಅದು ಯಾವ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟ್ರ್ ಏನು ಅಂತ ನೀವು ಸಿನಿಮಾಲೇ ನೋಡಬೇಕು. ಯಾಕಂದರೆ ಅದು ಹೇಳಿದ್ರೆ ಒಂದು ಬಿಗ್ಗೆಸ್ಟ್ ಸ್ಪಾಯ್ಲರ್ ಆಗುತ್ತೆ. ಆ್ಯಂಡ್ ಈ ಮೂವಿಯ ಒನ್ ಲೈನ್ ಕತೆ ಏನಂದರೆ, ಒಬ್ಬ ಸೈಕೋ ಕಿಲ್ಲರ್ ಹಲವಾರು ಕೊಲೆಗಳನ್ನ ಮಾಡ್ತಾಯಿರ್ತಾನೆ. ಬಟ್ ಅವ್ನ ಕಿಲ್ಲಿಂಗ್ ಸ್ಟೈಲೇ ಯೂನಿಕ್ ಆಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಅದು ಯಾವ ಥರ ಇರುತ್ತೆ ಅಂತ ನೀವು ಸಿನಿಮಾಲೇ ನೋಡಬೇಕು. ಆ್ಯಂಡ್ ಅದನ್ನು ನಮ್ಮ ಹೀರೋ ಹೆಂಗೆ ಸಾಲ್ವ್ ಮಾಡ್ತಾನೆ ವಿತೌಟ್ ಎನಿ ಕ್ಲೂಸ್. ಯಾಕಂದರೆ ವಿಲ್ಲನ್ ಒಂದು ಕ್ಲೂ ಸಹ ಬಿಟ್ಟಿರಲ್ಲ. ಅದನ್ನು ಹೆಂಗೆ ಸಾಲ್ವ್ ಮಾಡ್ತಾನೆ, ಏನೇನಾಗುತ್ತೆ ಮುಂದೆ, ಈ ಹಯಗ್ರೀವ ಅಂದರೆ ಏನು ಅನ್ನೋದನ್ನ ನೀವು ಸಿನಿಮಾಲೇ ನೋಡಬೇಕು. ಇದರ ಪಾಸಿಟಿವ್ಸ್ ಕಡೆ ಬರೋದಾದರೆ ಇಲ್ಲಿನ ಸ್ಟೋರಿ ಅಂತೂ ನಿಮ್ಗೆ ತುಂಬ ಯೂನಿಕ್ ಆಗಿದೆ. ಹೊಸ ಸ್ಟೋರಿ, ಈ ಥರ ಮುಂಚೆ ಯಾವತ್ತೂ ಬಂದಿಲ್ಲ. ಆ ಥರ ಸ್ಟೋರಿನ ಇವ್ರು ಚೂಸ್ ಮಾಡಿದ್ದಾರೆ. ಆ್ಯಂಡ್ ಸ್ಕ್ರೀನ್ ಪ್ಲೇನೂ ಅಷ್ಟೇ, ನಿಮ್ಗೆ ಎಲ್ಲೂ ಬೋರ್ ಆಗೋಲ್ಲ. ಫಸ್ಟಿಂದ ಲಾಸ್ಟ್ವರೆಗೂ ಫುಲ್ ಸಸ್ಪೆನ್ಸಲ್ಲೇ ಇಕ್ಕಿರ್ತಾರೆ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ನಿಮ್ಗೊಂದು ಟ್ವಿಸ್ಟ್ ಇದೆ, ಸಖತ್ ಟ್ವಿಸ್ಟ್ ಅದು. ಯಾಕಂದರೆ ಆ ಥರ ಟ್ವಿಸ್ಟ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಂಡ್ ಅದೇ ನಿಮ್ಮ ಕ್ಲೈಮ್ಯಾಕ್ಸ್ ಅನ್ಕೋತೀರಾ, ಬಟ್ ಅದು ಕ್ಲೈಮ್ಯಾಕ್ಸ್ ಆಗಿರಲ್ಲ, ಇನ್ನೂ ಮುಂದೆ ಫಿಲಮ್ ಇರುತ್ತೆ. ಆ ಥರ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಸೆಕೆಂಡ್ ಹಾಫಲ್ಲಿ. ಆ್ಯಂಡ್ ಮೂವಿನೂ ಅಷ್ಟೇ ನಿಮಗೆ ಸಖತ್ ಇಷ್ಟ ಆಗುತ್ತೆ. ಥಿಯೇಟ್ರಲ್ಲಿ ಮಾತ್ರ ಮಿಸ್ ಮಾಡ್ಕೋಬೇಡಿ, ಥಿಯೇಟ್ರಲ್ಲಿ ಹೋಗಿ ನೋಡಿ. ಆ್ಯಂಡ್ ಇದರ ನೆಗೆಟಿವ್ಸ್ ಏನಪ್ಪ ಅಂದರೆ, ನನಗೆ ಮೇನ್ ನೆಗೆಟಿವ್ಸ್ ಅಂದಿದ್ದು ಫಸ್ಟ್ ಹಾಫಲ್ಲಿ ಲೈಕ್ ಸ್ಟೋರಿ ಸಕ್ಕದಾಗಿ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತ ನಾವು ಯೋಚನೆ ಮಾಡಬೇಕಾದ್ರೆ ಸಡನ್ನಾಗಿ ಮಧ್ಯದಲ್ಲಿ ಒಂದು ಲವ್ ಸೀನ್ಸ್ ಬಂದುಬಿಡುತ್ತೆ. ಸೊ ಲವ್ ಸೀನ್ಸ್ ಅಲ್ಲಿ ನೆಸೆಸರಿ ಇಲ್ಲ ಅಂತ ಅನಿಸ್ತು ಒಂದೊಂದು ಕಡೆ ಮಾತ್ರ. ಅದು ಬಿಟ್ಟರೆ ನನಗೆ ಓವರಾಲ್ ಮೂವೀಸ್ ಸಖತ್ತಾಗಿ ಇಷ್ಟ ಆಯಿತು. ಇನ್ನೇನು ನೆಗೆಟಿವ್ಸ್ ನಂಗೆ ಕಾಣಲಿಲ್ಲ ಮೂವಿಲಿ. ಫಸ್ಟಿಂದ ಲಾಸ್ಟ್ವರೆಗೂ ತುಂಬ ಎಂಗೇಜಿಂಗ್ ಆಗಿದೆ. ಆ್ಯಂಡ್ ನನಗೆ ಈ ಮೂವಿ ವರ್ಕ್ ಆಯಿತು ಅಂದರೆ ಖಂಡಿತ ವರ್ಕ್ ಆಯಿತು. ಆ್ಯಂಡ್ ಫ್ಯಾಮಿಲಿ ಜೊತೆ ಈ ಮೂವಿ ನೋಡ್ಬೋದು ಅಂದರೆ ಪಕ್ಕಾ ಈ ಮೂವಿನ ಫ್ಯಾಮಿಲಿ ಜೊತೆ ನೋಡ್ಬೋದು. ಆ್ಯಂಡ್ ಇದಾಗಿತ್ತು ನನ್ನ 2 ನಿಮಿಷದ ರಿವ್ಯೂ. ಆ್ಯಂಡ್ ಓವರಾಲ್ ಈ ಮೂವಿ ನನಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ನೋಡಿ. ಆ್ಯಂಡ್ ಮೈ ರೇಟಿಂಗ್ಸ್ ಫಾರ್ ದಿಸ್ ಮೂವಿ ಈಸ್ 4.5 ಸ್ಟಾರ್ ಅಂತ ಕೊಡ್ತೀನಿ ನಾನು. ಎಲ್ಲರೂ ಈ ಮೂವಿನ ಥಿಯೇಟ್ರಲ್ಲೇ ನೋಡಿ, ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು.